ಮೊನ್ನೆ ಶನಿವಾರ ಸಂಜೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಆಫೀಸಿಗೆ ಬಂದಿದ್ದರು, ಸ್ಟುಡಿಯೋಗೆ ಬಂದಿದ್ದರು. ಇಂಟರ್ವ್ಯೂ ಫಿಕ್ಸ್ ಆಗಿತ್ತು. ನೆನ್ನೆ ನೋಡಿದ್ದೀರಿ ಅದನ್ನು, 1.5 ಗಂಟೆ ನ್ಯೂಸ್ ಅವರ್ ಸ್ಪೆಷಲ್. ಇವತ್ತು ಸಂಜೆ 5 ಗಂಟೆಗೆ ರಿಪೀಟ್ ಕೂಡ ಹಾಕಿದ್ವಿ. ಪೊಲಿಟಿಕಲಿ ಈ ಹೆಡ್ಲೈನ್ ಬರುವಂಥ ಸ್ಟೇಟ್ಮೆಂಟ್ಗಳನ್ನು ತೆಗೆಸೋದಕ್ಕೆ ನಾನೇ ಅಂತಲ್ಲ, ಪತ್ರಕರ್ತರು ಸಂದರ್ಶನ ಮಾಡುವಂಥವರು ತಿಪ್ಪರ್ಲಾಗ ಹಾಕಿ ಪ್ರಶ್ನೆಗಳನ್ನು ಕೇಳಬೇಕು. ಹಂಗೆ ಹಿಂಗೆ ಕೇಳಿ 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 ಅವರಿಂದ ಒಂದು ಸೆಂಟೆನ್ಸ್ ತೆಗೆಸ್ಬೇಕು. ಡಿ ಕೆ ಶಿವಕುಮಾರ್ ಅವರಿಂದ ಆ ಹೆಡ್ಲೈನ್ ಸೆಂಟೆನ್ಸ್ ತೆಗೆಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ತುಂಬ ಕಷ್ಟನೇ ಪಡಲಿಲ್ಲ ಅಂತ. ನಾನು ಪ್ರಶ್ನೆ ಕೇಳಿದ್ದೇನು, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿದ್ಯಾ ಅವರು ಒಂದು ಸ್ಟೋರಿ ಫೈಲ್ ಮಾಡಿದರು. ನವೆಂಬರ್ ಅಂತ್ಯದ ತನಕ ಮೌನವಾಗಿ, ಅಂದರೆ ರಾಜಕೀಯವಾಗಿ ಮೌನವಾಗಿರುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ತಮ್ಮ ಬೆಂಬಲಿಗರನ್ನು ಕರೆದು ಹೇಳಿದ್ದಾರೆ. ಅವರು ನಾನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಏನು ಮಾತಾಡಬೇಕು ಅದನ್ನು ಮಾತಾಡ್ತೀನಿ, ಅಲ್ಲಿ ತನಕ ನೀವು ಸುಮ್ಮನಿದ್ದರೆ ಅಷ್ಟೇ ಉಪಕಾರ ಅಂತ ತಮ್ಮ ಬೆಂಬಲಿಗ ಶಾಸಕರನ್ನು ಕರೆದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನವೆಂಬರ್ ಅಂತ್ಯದ ತನಕ ಒಂದು ಹೇಳಕ್ಕೆ ಹೋಗಿ ಇನ್ನೇನು ಅರ್ಥ ಬಂದು ಅಂಥ ಯಾವ ಮಾತುಗಳನ್ನು ಆಡದೇ ಇರುವ ನಿರ್ಧಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅಂತ ಒಂದು ವರದಿಯನ್ನು ಫೈಲ್ ಮಾಡಿದ್ದು, ಸ್ಟೋರಿ ಫೈಲ್ ಮಾಡಿದರು. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿದೆ ನಾನು, ಏನು ನವೆಂಬರ್ ಅಂತ್ಯದ ತನಕ ಕಾಷ್ಠ ಮೌನಕ್ಕೆ ಜಾರುವ ನಿರ್ಧಾರಕ್ಕೆ ಬಂದಿದ್ದೀರಂತೆ, ಹೌದಾ ಅಂತ. ಅದಕ್ಕೆ ಅವ್ರು ಹೇಳಿದ್ದು, ಎಲ್ಲ ದಿಲ್ಲಿ ನಿರ್ಧಾರ ಮಾಡುತ್ತೆ, ನಂಬರ್ಸ್ ಮ್ಯಾಟರ್ ಆಗೋದಿಲ್ಲ ನಮ್ಮಲ್ಲಿ ಅಂದರು. ನಂಬರ್ಸ್ ಮುಖ್ಯ ಆಗೋದಿಲ್ಲ ನಮ್ಮಲ್ಲಿ, ದಿಲ್ಲಿ ನಿರ್ಧಾರ ಮಾಡುತ್ತೆ ಅಂದ್ಬಿಟ್ರು. ಅಂದರೆ ಅಷ್ಟು ದೊಡ್ಡ ಹೆಡ್ಲೈನನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯ ರಾಜಕಾರಣದಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟು ಮಾಡಬಲ್ಲಂಥ ಹೇಳಿಕೆ ಅದು. ನೋಡಿ, ಯಥಾವತ್ತಾಗಿ ನಾನು ಪ್ರಶ್ನೆ ಅವರ ಉತ್ತರ ಎರಡನ್ನೂ ತೋರಿಸಿದ್ದೀನಿ ನಿಮಗೆ. ಸ್ಪಷ್ಟವಾಗಿ ಹೇಳಿದ್ರು ಅವರು, ಈ ಶಾಸಕರ ಬಲಾಬಲ ನಿಮಗೆ ಕಡಿಮೆ ಇದೆ, ಅವ್ರಿಗೆ ಜಾಸ್ತಿ ಇದೆ, ಯಾರ ಹತ್ರ ಎಷ್ಟೆಷ್ಟಿದೆ, ಏನು ಪ್ರಶ್ನೆ ಬಂದಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು, ನೀವು ಅಂದರೆ ಟೋಟಲ್ ಹೇಳಿಕೆಗಳ ಫ್ಲೋ ಗಮನಿಸ್ತಾ ಬನ್ನಿ. ಡಿ ಕೆ ಶಿವಕುಮಾರ್ ಅವರು ದಿಲ್ಲಿಲಿ ಕೂತ್ಕೊಂಡು ಒಂದು ನ್ಯಾಷನಲ್ ಚಾನಲ್ಗೆ ಇಂಟರ್ವ್ಯೂ ಕೊಡುವಾಗ ಹೇಳಿದರು, ಟೈಮ್ಸ್ ನೌಗೆ ಇಂಟರ್ವ್ಯೂ ಕೊಡುವಾಗ, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂದರು ಅವರು. ಹಲ್ಚಲ್ ಆಗ್ಬಿಡ್ತು ಆ ಸ್ಟೇಟ್ಮೆಂಟ್. ವಾಟ್ ಈಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಈಸ್ ದ ಡೇ ಅಂತ. ಅನೇಕ ಘಟನೆಗಳನ್ನು ಉದಾಹರಣೆಯಾಗಿ ಕೊಟ್ಟು ನಿಮಗೆ ಹೇಳಿದ್ದೀವಿ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪರವಾಗಿದೆ. ಇಲ್ಲಿ ಉಳಿದವ್ರು ಯಾರೇನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗಿ ಹೈಕಮಾಂಡ್ ಮೂಲಕ ಏನೇನು ಯಾರ್ಯಾರು ಹೇಳಿಸ್ಬೇಕು ಹೇಳಿಸ್ತಾರೆ, ಆ ಕೆಲಸ ಆಗುತ್ತೆ.